ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಬೆಟ್ಟ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಜಾತ್ರೆ ನಡೀತಾ ಇದೆ, ಹೋಗ್ತಾ ಇದ್ದೀವಿ. ನಮ್ಮ ತಂದೆ ನಮ್ಮ ತಾಯಿಯವರು ನಿನ್ನೆ ನೈಟ್ ಬಂದರು. ಇವತ್ತೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಇವಾಗ ಮನೆಯಲ್ಲಿ ಪೂಜೆ ಮಾಡಬೇಕು. ನಾವು ಇವತ್ತು ದೇವರಸರಹಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಜಾತ್ರೆ ನಡೀತಾ ಇದೆ. ನಿನ್ನೆಯಿಂದ ಇವತ್ತು 2 ದಿವಸ ಜಾತ್ರೆ ಆಗ್ತಾ ಇರೋದು. ನಾವು ಇವತ್ತು ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ದೇವ್ರಿಗೆಲ್ಲ ಪೂಜೆ ಆಯಿತು. ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಆದ್ಮೇಲೆ ಇವಾಗ ಪೂಜೆ ಆಯ್ತು. ಇವಾಗ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಟಿಫನ್ ಬಂದು ಇಡ್ಲಿ ವಡೆ ಸಾಂಬಾರ್ ಮಾಡಿದ್ವಿ. ಇನ್ನೇನು ರೆಡಿ ಆಗಿದ್ದೀವಿ, ಹೋಗ್ಬೇಕು. ತೇರ್ ಬಂದು 1:25ಗೆ ತೇರು ಎಳಿತಾರೆ ಅಂತ ಇದ್ರು. ಅದಕ್ಕೋಸ್ಕರ ನಾವು ಫಸ್ಟೇ ಹೋಗಿ ಬೆಟ್ಟದ ಮೇಲೆ ದರ್ಶನ ಮಾಡ್ಕೊಂಡು ಆಮೇಲೆ ತೇರು ಎಳಿಯೋ ಟೈಮಲ್ಲಿ ಇರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಆಯ್ತು. ನಮ್ಮ ತಂದೆ ತಾಯಿಯವರು ನಿನ್ನೆ ನೈಟೇ ಬಂದ್ರು, ಅಂದ್ರೆ 1 ದಿವಸದ ಮುಂಚೆನೆ ಬಂದಿದ್ರು. ಇವತ್ತು ಬೆಳಗ್ಗೆನೆ ಹೋಗ್ಬೇಕಾಯ್ತು. ಹೋದ ವರ್ಷ ಬಂದು ಡೈರೆಕ್ಟ್ ಹಂಗೆ ಹೋಗಿ ವಾಪಸ್ ಇಲ್ಲಿಗೆ ಬಂದು ಹೋದ ವರ್ಷ ಹೋಗಿದ್ರು ನಮ್ಮ ತಂದೆಯವರು. ಈ ವರ್ಷ ಬಂದು ನೈಟೇ ಬಂದಿದ್ರು. ನಾವು ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಎಲ್ಲರೂ ಹೋಗೋಣ ಒಂದೇ ಜೊತೆಯಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇರೋದು. ಇವತ್ತು ಎಲ್ಲ ಪೂಜೆ ಎಲ್ಲ ಆಯ್ತು. ಇನ್ನೇನೆಲ್ಲ ಹೋಗ್ತಾ ಇದೀವಿ. ಸ್ವಲ್ಪ ಬೇಗ ಹೋಗೋಣ, ತುಂಬಾ ಬಿಸಿಲು, ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲೇ 8:30 ಬಿಸಿಲು ಬಂದ್ಬಿಟ್ಟೈತೆ. ನಾವು ಬಿಡೋ ಅಷ್ಟೊತ್ತಿಗೆ 10 ಗಂಟೆ ಆಯ್ತು. ಹೋಗೋ ಅಷ್ಟೊತ್ತಿಗೆ ಇವಾಗ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲು. 8 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಹಂಗೂ ಹೋಗ್ತಾ ಇದೀವಿ. ನಮ್ಮ ಯಜಮಾನ್ರು ಬರ್ಲಿಲ್ಲ. ನನ್ನ ಮಗನ ಜೊತೆ ನಮ್ಮ ತಂದೆ ತಾಯಿ, ರಮ್ಯಾ, ನಾವು ಇಬ್ರು ಹೋಗ್ತಾ ಇದ್ವಿ. ಕಾರ್ ಪಾರ್ಕಿಂಗ್ ಬಂದು ಇಲ್ಲೆಲ್ಲ ದೂರದಲ್ಲಿ ಹಾಕ್ಬೇಕು. ದೂರದಲ್ಲಿ ಹಾಕಿ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ಎಲ್ಲ ಜಾತ್ರೆಗೆ ಎಲ್ಲರೂ ನಡ್ಕೊಂಡು ಹೋಗ್ತಾವ್ರೆ. ತುಂಬ ದೂರದಿಂದನೇ ನಡ್ಕೊಂಡು ಹೋಗ್ಬೇಕು. ಕಾರ್ ಪಾರ್ಕಿಂಗ್ ಬಂದು ತುಂಬ ದೂರದಿಂದನೇ ಇರುತ್ತೆ. ಪೂಜೆಗೆ ಹಣ್ಣುಕಾಯಿ ತಗೊಂಡು ಚಂದ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ನಡ್ಕೊಂಡು ಬಂದವರು. ಇವಾಗ ಇನ್ನೇನು ದರ್ಶನಕ್ಕೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಬಿಸಿಲು. ತಣ್ಣಗೂ ಆಮೇಲೆ ಇವಾಗ ಹೋಮ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪಲ್ಲಕ್ಕಿಗಿನ್ನ ರೆಡಿ ಮಾಡ್ಕೊತವ್ರೆ. ಇನ್ನು ಎಲ್ಲ ಹೂವು ಎಲ್ಲ ಹಾಕಿ ಇನ್ನು 12:30ಗೆ ಎಳಿತಾರೆ. ತೇರಿಗೆಲ್ಲ ರೆಡಿ ಮಾಡ್ತಾ ಇದ್ರು. ಅದರಲ್ಲಿ ತುಂಬ ಜನ ಹರಕೆ ಮಾಡ್ಕೊಂಡಿರೋರು ಉಡ್ಲು ಸೇವೆ ಮಾಡ್ತಾ ಇದ್ರು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಉಡ್ಲು ಸೇವೆ, ತಡಬಟ್ಟೆಯಲ್ಲಿ ಉಡ್ಲು ಸೇವೆ ಮಾಡ್ತಾ ಇದ್ರು. ನಾವು ಅಲ್ಲಿಂದ ನಮ್ಮ ತಂದೆಯವ್ರ ಫ್ರೆಂಡು ಅವರು ಕರೆದಿದ್ರು ಜಾತ್ರೆಗೆ. ನಮ್ಮ ತಂದೆಯವ್ರನ್ನ ಪ್ರತಿ ವರ್ಷನೂ ಕರೀತಾರೆ. ಅದಕ್ಕೋಸ್ಕರ ಅವರು ಹೋದ ವರ್ಷ ಬಂದಿರೋದು. ನಮ್ಮ ಯಜಮಾನ್ರ ಫ್ರೆಂಡು ಕರೆದಿರೋದು ಈ ಜಾತ್ರೆಗೆ. ಅದಕ್ಕೋಸ್ಕರ ಇಬ್ಬರು ಬರಬೇಕಾಗಿತ್ತು. ಅದಕ್ಕೋಸ್ಕರ ಇಬ್ಬರು ಬಂದಿದ್ದೀವಿ. ಅವ್ರದ್ದು ಅಲ್ಲಿ ಹೋಗಿ ನಾವು
ಕೊಪ್ಪಳ ಅಂತೀವಿ. ಅವರು ಒಂದೊಂದು ಜಾಗದಲ್ಲಿ ಕೊಪ್ಪಳ ಹಾಕ್ಕೊಂಡು ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಕೊಪ್ಪಳ ಅಂದ್ಬಿಟ್ಟು. ಅದು ಒಂದೊಂದು ಅವರು ಒಂದು ಜಾಗ ತೊಗೊಂಡು ಪೆಂಡಲ್ ಹಾಕಿ ಅಡುಗೆ ಮಾಡಿ ಜನಕ್ಕೆ ಊಟಕ್ಕೆ ಬಡಿಸ್ತಾರೆ. ಅವರು ದೇವ್ರನ್ನ ಕರೆಸ್ತಾರೆ. ಅಂದರೆ ದೇವರು ಇನ್ನೇನು ತೇರು ಎಳೆಯೋ ಟೈಮಲ್ಲಿ ಫಸ್ಟೇ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರಂತೆ ದೇವ್ರ ಪಲ್ಲಕ್ಕಿ ಉತ್ಸವ. ಎಲ್ಲರೂ ಕೊಪ್ಪಳ ಹತ್ರ ಹೋಗಿ ದೇವ್ರ ಕುಂಡಿಸಿ ಮಹಾಮಂಗಳಾರತಿ ಮಾಡಿ ಪ್ರಸಾದಕ್ಕೆಲ್ಲ ನೈವೇದ್ಯ ಮಾಡಿ ಅವರು ಎಲ್ಲ ಕಡೆ ಆದಮೇಲೆ ತೇರ ಮೇಲೆ ಕುಂಡಿಸಿ ತೇರು ಎಳಿತಾರೆ ಅಂತಾರೆ. ನಾವು ಅಲ್ಲಿಂದ ಅವರು ಕೊಪ್ಪಳದ ಅದೇ ಅವ್ರ ಫ್ರೆಂಡ್ ರೂಮ್ ಹತ್ರ ಹೋಗಿ ಪೂಜೆಗೆಲ್ಲ ಇಟ್ಬಿಟ್ಟು ನಾವು ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಕೆಳಗಡೆನೆ ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ. ಬೆಟ್ಟ ಹತ್ತುತ್ತಾ ಇದ್ದೀವಿ. ಹೆಸರು ಬೇಳೆ ಇನ್ನೂ ಹಂಗೆ ಐತೆ ಕೈಯಲ್ಲಿ, ತಿನ್ನಕ್ಕಾಗ್ತಾ ಇಲ್ಲ. ಕೈನ್ ಕೆತ್ತು ಹತ್ತುತ್ತಾ ಇದ್ದೀವಿ. ಬೆಟ್ಟ ದೊಡ್ಡದಾಗೆ ಆಯ್ತು. ನೋಡಕ್ಕೆ ಚಿಕ್ಕದಾಗಿದ್ರು ಹತ್ತುತ್ತಾ ಇದ್ರೆ ದೊಡ್ಡದಾಗೆ ಐತೆ. ಜನ ಜಾಸ್ತಿ ಆ ಕಡೆ లోపల ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಬೆಟ್ಟ ಇಳಿತಾ ಇದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟೊಂದು ಮೀಡಿಯಮ್ ಆಗಿ ರಶ್ ಇದ್ರೆ ಇನ್ನೇನು ಇವಾಗ ತೇರು ಎಳಿತಾರೆ 12:30ಗೆ. ಅಷ್ಟರೊಳಗಡೆ ನಾವು ಬೆಟ್ಟ ಇಳಿದ್ಬಿಟ್ಟು ಹೋಗ್ತೀವಿ. ನಮ್ಮ ತಂದೆಯವರು ಎಲ್ಲೋದ್ರೂ ಇವ್ರಿಗೆಲ್ಲ 10 ರೂಪಾಯಿ ಹಾಕ್ತಾರೆ. ಪ್ರತಿಯೊಬ್ಬರಿಗೂ ಹಾಕ್ತಾರೆ. ಯಾರಿಗೂ ಬಿಡ್ದಿರಂಗೆ ಎಲ್ಲರಿಗೂ ಹಾಕ್ತಾರೆ. ಮಂಟೆ ಸಮೇತ ಕೊಪ್ಪತ್ತಿ ಏನಂತೆ ಅಮ್ಮ? ಎಲ್ಲ ಬಿಡ್ತಾ ಇಲ್ಲ. ಮಜ್ಜಿಗೆ ಕುಡೀರಿ, ಪಾನಕ ಕುಡೀರಿ, ಹೆಸರು ಬೇಳೆ ಕುಡೀರಿ ಅಂದ್ಬಿಟ್ಟು. ಇದು 4ನೇ ಸಲ ನಾವು ಕುಡಿತಾ ಇರೋದು. ನಮ್ಮಪ್ಪ ನಮ್ಮಮ್ಮ ತಪ್ಪಿಸ್ಕೊಂಡ್ ಬಂದ್ಬಿಟ್ಟವ್ರೆ.
ತೇರೆಲ್ಲ ಆಯಿತು. ಇವಾಗ ನಮ್ಮ ತಂದೆಯವರು ಫ್ರೆಂಡ್ ಕೊಪ್ಪಳ ಹತ್ರ ಹೋಗಿ ಇವಾಗ ಊಟ ಮಾಡಿಕೊಂಡು ಎಕ್ಸಿಟ್ ಆಗಬೇಕು. ತುಂಬ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ವಾಪಸ್ ಇವಾಗ ಹೋಗ್ತಾ ಇದ್ದೀವಿ. ತೇರೆಲ್ಲ ಎಳೆದಿರೋದೆಲ್ಲ ಆಗೋಯ್ತು. ಫುಲ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾರು ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ವಾಚ್ ಮಾಡಿ. ತುಂಬ ಚೆನ್ನಾಗೈತೆ ಜಾತ್ರೆ ಎಲ್ಲ. ಇವಾಗ ವಾಪಸ್ ಹೋಗುವಾಗ ನಮ್ಮ ತಂದೆಯವರು ಅಲ್ಲಿಂದನೇ ಹೋಗ್ತಾರೆ, ಅಂದರೆ ದಾವಸ್ಪೇಟೆಯಿಂದ ವಾಪಸ್ ಹೋಗ್ತಾರೆ. ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಎಲ್ಲ ಟಯರ್ಡಾಗಿ ಹೋಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹೋಗಿ ನಾವು ಬರೋ ಅಷ್ಟೊತ್ತಿಗೆ 3:30 ಆಯಿತು. ಬಂದು ಸಿಕ್ಕಾಪಟ್ಟೆ ಬಿಸಿಲು, ತುಂಬ ಟಯರ್ಡ್ ಆಗೋಯ್ತು. ಅಂದರೆ ಬೆಟ್ಟ ಹತ್ತಿರೋದಲ್ವ, ತುಂಬ ಸಾಕಾಗೋಯ್ತು. ರೆಸ್ಟ್ ತೊಗೊಂಡು ಇವಾಗ ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ರಾತ್ರಿ ಊಟಕ್ಕೆ ಅಡುಗೆ ಮಾಡಬೇಕು, ರೆಡಿ ಮಾಡ್ಕೊಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.